ಅದನ್ನ ಬಿಡುಗಡೆ ಮಾಡಿ ಕರ್ನಾಟಕದ ರಾಜ್ಯದ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಸಿಎಂ ಹೋಗದೇ ಇರೋದಕ್ಕೆ ಸಾಕಷ್ಟು ಟೀಕೆಯನ್ನ ಬಿಜೆಪಿ ಮಾಡ್ತಾ ಇದೆ. ಅನುದಾನ ಬಂದಿಲ್ಲ ಅಂತ ಇಲ್ಲಿ ವಾಗ್ದಾಳಿ ಮಾಡ್ತಾರೆ. ಅದನ್ನ ಮೀಟಿಂಗ್ ಹೋಗಿ ಕೇಳಬೇಕಿತ್ತಲ್ಲ ಅನ್ನುವಂತ ಒಂದು ಆರೋಪನ ಮಾಡ್ತಾರೆ. ನೋಡಿ, ನೀತಿ ಆಯೋಗದ ಸಭೆಗೆ ಕರ್ನಾಟಕದಿಂದ ಮುಖ್ಯಮಂತ್ರಿಗಳು ಕಳೆದ ಸಾಲದಲ್ಲಾಗ್ಲಿ 13ರಿಂದ 18ರೊಳಗಾಗ್ಲಿ ಈಗ ಕಳೆದ 2 ವರ್ಷಗಳಿಂದ ಆಗ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡಿಲ್ಲ, ಆ ಮೀಟಿಂಗ್ಗಳಿಗೆ ಭಾಗವಹಿಸಿಲ್ಲ. ಅವರ ಪರವಾಗಿ ನಮ್ಮ ಕಂದಾಯ ಸಚಿವರು ನಿರಂತರವಾಗಿ ಅವರು ಭೇಟಿ ಮಾಡ್ತಾ ಇದ್ದಾರೆ, ಅವರು ಮೀಟಿಂಗ್ಗಳಿಗೆ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಆರೋಪಗಳಲ್ಲಿ ಉರುಳಿಲ್ಲ. ಏನು ವಿಚಾರಧಾರೆಗಳಿದೆ, ಕರ್ನಾಟಕದ ವಿಚಾರಗಳ ಧಾರೆಗಳಿದೆ, ಅದನ್ನ ಸಮರ್ಥವಾಗಿ ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸಮರ್ಥವಾಗಿ ಕಳೆದ ಸಾಲಿನಲ್ಲೂ ಮಾಡಿದ್ದಾರೆ, ಈ ಸಾಲಿನಲ್ಲೂ ಕೂಡ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ವಿರೋಧ ಪಕ್ಷಗಳು ಎಲ್ಲೋಗಿ ಮೋದಿ ಹತ್ರ ಫೋಟೋ ತೆಗೆಸ್ಕೋಬೇಕು ಅನ್ನೋಂತ ಆಶಯ ಏನು ಇಲ್ಲ. ಬೇರೆ ರಾಜಕೀಯ ಕಾರಣಗಳ ಇಟ್ಟು ಅದನ್ನ ಟೀಕೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಇದು ಇವತ್ತು ಏನೋ ಒಂದ್ಸಾರಿ ಅವ್ರ ಪ್ರಧಾನಮಂತ್ರಿಗಳು ಬಂದಿರೋದೇ ಈ ಬಾರಿ, ಮಿಕ್ಕಿದ್ದೆಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಮೀಟಿಂಗ್ಸ್ ನ ಕಂಡಕ್ಟ್ ಮಾಡ್ತಾ ಇದ್ರು. ಮೊದಲನೇ ಬಾರಿ ಅವರು ಪ್ರಧಾನಮಂತ್ರಿಗಳು ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ಹೆಚ್ಚಿನ ಅರ್ಥ ಕಲಿಸಬೇಕಾದಂತ ಅವಶ್ಯಕತೆ ಇಲ್ಲ. ಇದು ದೇಶ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಹಿನ್ನೆಲೆಯಲ್ಲಿ